ನಮಸ್ಕಾರ, ಶುಭೋದಯ. ನಿಮ್ಮ ಜೀವನದಲ್ಲಿ ಏನು ಅಂದ್ಕೊಂಡ್ರು ಆಗ್ತಿಲ್ಲ, ಹಣ ಕೈಯಲ್ಲಿ ಉಳಿತಿಲ್ಲ, ಅಂದ್ಕೊಂಡಿದ್ದು ಒಂದು ಆಗೋದು ಇನ್ನೊಂದು, ಹೀಗೆ ಆಗ್ತಿದ್ರೆ ಅದಕ್ಕೆ ಮುಖ್ಯ ಕಾರಣ ಏನು ಗೊತ್ತಾ? ಅದುವೇ ವಾಸ್ತು. ವಾಸ್ತು ಸರಿ ಇದ್ರೆ ಜೀವನವೇ ಬದಲಾಗಲಿದೆ. ಹಾಗಾದರೆ ಹೇಗೆ ವಾಸ್ತು ಬಗ್ಗೆ ತಿಳಿಯೋದು? ಅದೆಲ್ಲವದಕ್ಕೂ ಉತ್ತರ ಇಲ್ಲಿದೆ. ಎಲ್ಲರಿಗೂ ಗೊತ್ತಿರುವಂತೆ ಮನೆಯೆಂದರೆ ಮೊದಲಿಗೆ ಮನಸ್ಸು ನೆಮ್ಮದಿ ನೀಡುವ ಸ್ಥಳ. ನೆಮ್ಮದಿಯೇ ಇಲ್ಲವೆಂದರೆ ನಮ್ಮ ಕೆಲಸ ಕಾರ್ಯಗಳು ಸಫಲವಾಗಲು ಸಾಧ್ಯವೇ? ಅದಕ್ಕಾಗಿ ನೆಮ್ಮದಿ ನೀಡುವ, ನೆಮ್ಮದಿಗಾಗಿ ಮಲಗುವ ದಿಕ್ಕು ಮತ್ತು ಮಲಗುವ ಕ್ರಮ ಹೇಗಿರಬೇಕು? ಸರಿಯಾದ ದಿಕ್ಕಿನಲ್ಲಿ ಮಲಗದಿದ್ದರೆ ಏನೆಲ್ಲ ಸಮಸ್ಯೆಗಳು ಎದುರಾಗುತ್ತದೆ, ಅದನ್ನು ಸರಿ ಮಾಡಿಕೊಂಡ್ರೆ ಏನೆಲ್ಲ ಲಾಭಗಳು, ಅದೆಲ್ಲವನ್ನು ತಿಳಿಯೋಣ ಬನ್ನಿ. ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಾವು ಮಲಗುವ ದಿಕ್ಕು ಎಷ್ಟು ಮುಖ್ಯವೆಂದರೆ ಅದೇ ನಮ್ಮ ಜೀವನದ ಬೆಳಗಿನ ದಿನಚರಿಯನ್ನು ನಿರ್ಧರಿಸುತ್ತೆ. ಇಡೀ ದಿನವೇ ಅದ್ಭುತವಾಗಿರುವಂತೆ ನೋಡಿಕೊಳ್ಳು. ಯಾವಾಗ ನಾವು ಮಲಗುವಂತ ದಿಕ್ಕು ಸರಿಯಾಗಿರೋದಿಲ್ವೋ ಆಗ ನಿದ್ರೆ ಸಮಸ್ಯೆಗಳು ಎದುರಾಗಲಿದೆ. ಅಂದ್ರೆ ನಮ್ಮ ಒಳಗಿನ ಶಕ್ತಿ ಅಂದ್ರೆ ಇನ್ನರ್ ಎನರ್ಜಿ ಸರಿಯಾಗಿ ಫುಲ್ಫಿಲ್ ಆಗೋದಿಲ್ವೋ ಆಗ ನಮ್ಮ ಬೆಳಗಿನ ದಿನಚರಿ ಕೆಲಸ ಕಾರ್ಯಗಳು ಹಾಗೂ ಹೋಗುಗಳು ಹಾಗೂ ಜೀವನ ಶೈಲಿ ಹಾಳಾಗುತ್ತೆ. ಅದೇ ರೀತಿ ಔಟರ್ ಎನರ್ಜಿ ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಅದ ಕಾರಣಕ್ಕಾಗಿ ಸರಿಯಾಗಿ ನಿದ್ರೆ ಮಾಡಬೇಕು. ನಿದ್ರೆ ಅನ್ನೋದು ಇನ್ನರ್ ಎನರ್ಜಿ ಆದ್ರೆ ನಮ್ಮ ಒಳ್ಳೆ ಕೆಲಸ ಕಾರ್ಯಗಳು ಔಟರ್ ಎನರ್ಜಿ. ಮನುಷ್ಯನಿಗೆ ಸರಿಯಾಗಿ ನಿದ್ರೆ ಮಾಡದಿದ್ದರೆ ಯಾವುದೇ ಕೆಲಸ ಕಾರ್ಯಗಳು ಸರಿಯಾಗೋದಿಲ್ಲ. ಒಬ್ಬ ವ್ಯಕ್ತಿ ಆಕ್ಟಿವ್ ಆಗಿರಬೇಕಂದ್ರೆ ದಿನಕ್ಕೆ ಕನಿಷ್ಠ ಪಕ್ಷ 7 ರಿಂದ 8 ಗಂಟೆ ನಿದ್ರೆ ಮಾಡಬೇಕು. ಆದ್ರೆ ಈಗಿನವರು ಮೊಬೈಲ್, ಟಿವಿ, ಇದು ಅದು ಅಂತ ಹೇಳಿ ನಿದ್ದೆನೇ ಮಾಡೋದಿಲ್ಲ. ಇದಕ್ಕೆ ಕಾರಣ ಏನು ಗೊತ್ತಾ? ಅದುವೇ ವಾಸ್ತು. ಇದರಿಂದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಲವು ಸಮಸ್ಯೆಗಳು ಎದುರಾಗುತ್ತದೆ. ಅದರಲ್ಲಿಯೂ ಆಲಸ್ಯತನವೇ ಅಂದ್ರೆ ಸೋಮಾರಿತನ ಬಂದು ಎಲ್ಲಾ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಇದೆಲ್ಲದಕ್ಕೂ ಪರಿಹಾರ ಮಲಗುವ ರೀತಿ, ಮಲಗುವ ಕ್ರಮ. ಹಾಗಾದ್ರೆ ಹೇಗೆ ಮಲಗೋದು? ಸರಿಯಾದ ಕ್ರಮ ಯಾವುದು? ಮೊದಲಿಗೆ ಯಾವ ದಿಕ್ಕಿಗೆ ತಲೆಯಾಕಿ ಮಲಗಬೇಕು, ಯಾವೆಲ್ಲ ವಸ್ತುಗಳು ನೀವು ಮಲಗುವ ಜಾಗದಲ್ಲಿ ಇಡಬಾರದು ಎಂದು ತಿಳಿಯುವ ಮೊದಲು ಬೇಸಿಕ್ ಆಗಿ ಕೆಲವೊಂದನ್ನು ಪಾಲಿಸಬೇಕು. ಅವುಗಳ ಯಾವೆಂದರೆ, ಮೊದಲಿಗೆ ರಾತ್ರಿ 10 ಗಂಟೆಯೊಳಗೆ ಮಲಗುವಂತರಷ್ಟು ಮಾಡಬೇಕು. ಎರಡನೇದಾಗಿ ಸೂರ್ಯ ಹುಟ್ಟುವ ಮುಂಚೆ ಅಂದ್ರೆ 6 ಗಂಟೆಯೊಳಗೆ ಹೇಳಬೇಕು. ಇದನ್ನು ಸರಿಯಾಗಿ ಇವತ್ತಿನ ಜನರೇಷನ್ ಪಾಲಿಸಬೇಕು. ಇನ್ನು ಈ ಮಲಗುವಾಗ ಮಾಡುವಂತಹ ತಪ್ಪೇನು ಅಂದ್ರೆ, ಎಕ್ಸಾಂಪಲ್ ನೋಡೋದಾದ್ರೆ, ನೀವು ಮಲಗುವ ಕೋಣೆ ಅಥವಾ ಮಾಸ್ಟರ್ ಬೆಡ್ರೂಮ್ ಅಂತ ಬಂದ್ರೆ ನೀವು ಯಾವಾಗಲೂ ದಕ್ಷಿಣ ದಿಕ್ಕಿಗೆ ತಲೆ ಹಾಕಿ ಮಲಗುವ ಅಭ್ಯಾಸ ಮಾಡಿಕೊಳ್ಳುವುದು ಮೊದಲ ಆಯ್ಕೆ. ಎರಡನೆಯದಾಗಿ ಜನರಲ್ ಆಗಿ ಹೇಳೋದಾದ್ರೆ, ಯಾವುದೇ ರೂಮಿನ ಪೂರ್ವಕ್ಕೆ ತಲೆ ಹಾಕಿ ಕೂಡ ಮಲಗಬಹುದು. ಇದು ಸರಿಯಾದ ಕ್ರಮ. ಇನ್ನೊಂದು ವಿಚಾರ ಗಮನದಲ್ಲಿ ಇರಲಿ, ಪೂರ್ವಕ್ಕೆ ತಲೆ ಹಾಕಿ ಮಲಗಿದ್ರು ನಿಮ್ಮ ತಲೆಯ ಮೇಲೆ ಸಜ್ಜ ಇರಬಾರದು. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ದಕ್ಷಿಣದಲ್ಲಿಯೂ ಕೂಡ ಸಜ್ಜ ಇರಬಾರದು. ಸಜ್ಜ ಏನಾದ್ರು ಇದ್ದಲ್ಲಿ ಆರೋಗ್ಯ ಸಮಸ್ಯೆಗಳು ಎದುರಾಗಲಿದೆ. ನಿದ್ರಾಹೀನತೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಆರೋಗ್ಯ, ಆಯಸ್ಸು ಎಲ್ಲವೂ ಕೂಡ ಕಡಿಮೆ ಆಗುತ್ತೆ. ಅಂದ್ರೆ ಆರೋಗ್ಯ ಕೆಟ್ಟರೆ ಆಗ ನಿಮಗನಿಸುತ್ತೆ ಆರೋಗ್ಯ ಇಲ್ಲದೆ ಏನಿದ್ರು ಏನು ಪ್ರಯೋಜನ. ನೆಕ್ಸ್ಟ್ ಪಾಯಿಂಟ್ ಏನಂತ ನೋಡೋದಾದ್ರೆ, ನೀವು ಮಲಗುವಂತಹ ರೂಮಿನಲ್ಲಿ ಎಕ್ಸಾಂಪಲ್ ನೀವು ದಕ್ಷಿಣಕ್ಕೆ ಮಲಗಿದ್ದೀರಾ ಅಂತ ಕೆಲವರು ಭೀಮಿನ ಕೆಳಭಾಗದಲ್ಲಿ ಮಲಗುತ್ತಾರೆ. ಇದು ಕೂಡ ಕೆಲ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಇದಕ್ಕೆ ಪರಿಹಾರ ಏನಂದ್ರೆ, POP ಮಾಡಿಸಿದ್ರೆ ಒಳ್ಳೆಯದು. ಸಂಪೂರ್ಣ ಅದನ್ನು ಮುಚ್ಚಬೇಕು. ಇನ್ನೊಂದು ಪ್ರಮುಖವಾದಂತಹ ವಿಷಯ ಏನಂದ್ರೆ, ಎಕ್ಸಾಂಪಲ್ ರೂಮ್ ಇದೆ ಅಂದ್ರೆ ಅಲ್ಲೊಂದು ಟಾಯ್ಲೆಟ್ ಮಾಡಿದ್ದೀರಾ ಅಂತಾನೆ ಇಟ್ಕೊಳ್ಳೋಣ. ಅಲ್ಲಿ ಪೈಪ್ ಲೈನ್ ಇದೆ, ಇಲ್ಲಿ ಶವರ್ ಪಾಯಿಂಟ್ ಕೂಡ ಬಿಟ್ಟಿದ್ದೀರಾ. ಇದೇ ವಾಟರ್ ಲೈನ್ಗೆ ತಲೆ ಹಾಕಿ ಮಲಗಬಾರದು. ಇದು ಕೂಡ ದೊಡ್ಡ ತಪ್ಪು. ವಾಯುವ್ಯದಲ್ಲಿ ಒಂದು ರೂಮ್ ಮಾಡಿದೀವಿ ಅಂದುಕೊಳ್ಳೋಣ. ಯಾವುದೇ ಕಾರಣಕ್ಕೂ ವಾಟರ್ ಫ್ಲೋ ಆಗುವಂತ ಜಾಗದಲ್ಲಿ ತಲೆ ಹಾಕಿ ಮಲಗುವಂತ ಕೆಲಸವನ್ನು ಮಾಡಬಾರದು. ಇದು ಕೂಡ ನಿಮಗೆ ಫ್ಯೂಚರ್ ನಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗುವಂತದ್ದು, ಕಫಾ ಪ್ರಕೃತಿ ಜಾಸ್ತಿ ಆಗುವಂತದ್ದು. ವಾಯುವ್ಯದಲ್ಲಿ ಒಂದು ರೂಮ್ ಮಾಡಿದ್ದೀವಿ ಅಂದುಕೊಳ್ಳೋಣ. ಯಾವುದೇ ಕಾರಣಕ್ಕೂ ನೀರಿನ ನಲ್ಲಿ ಪಾಯಿಂಟ್ಸ್ ವಾಟರ್ ಫ್ಲೋ ಆಗುವಂತ ಜಾಗದಲ್ಲಿ ತಲೆ ಹಾಕಿ ಮಲಗುವಂತ ಕೆಲಸವನ್ನು ಮಾಡಬಾರದು. ಇದು ಕೂಡ ನಿಮಗೆ ಫ್ಯೂಚರ್ ನಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗುವಂಥದ್ದು, ಕಫಾ ಪ್ರಕೃತಿ ಜಾಸ್ತಿ ಆಗುವಂಥದ್ದು, ಸೈನಸ್ ಪ್ರಾಬ್ಲಮ್ ಬರುವಂಥದ್ದು, ಆರೋಗ್ಯ ದುಷ್ಪರಿಣಾಮಗಳು ಬೆಳೆಯುವಂಥದ್ದು, ನಿದ್ರಾಹೀನತೆ ಸಮಸ್ಯೆಗಳು ಬರುವಂಥದ್ದು ಹೆಚ್ಚಾಗುತ್ತದೆ. ಮತ್ತೊಂದು ಪಾಯಿಂಟ್, ಇಟ್ ಈಸ್ ಇಂಪಾರ್ಟೆಂಟ್ ನೋಡಿ. ನಂಬರ್ 1, ರೂಮಿನಲ್ಲಿ ನೀವು ಮಲಗುವ ಹಿಂಬದಿಯಲ್ಲಿ ಕಿಟಕಿ ಇರುವುದು ಕೂಡ ತಪ್ಪೆ. ಯಾವತ್ತು ನಾವು ಮಲಗುವ ಎಕ್ಸಾಕ್ಟ್ ಹಿಂಭಾಗದಲ್ಲಿ ಕಿಟಕಿ ಇರಬಾರದು. ಇದರಿಂದ ನಿದ್ರೆ ಸಮಸ್ಯೆಗಳು ಎದುರಾಗಲಿದೆ.
ಇನ್ನು ಕೆಲವರು ಇತ್ತೀಚಿನ ದಿನಗಳಲ್ಲಿ ಆರ್ಕಿಟೆಕ್ಟ್ ಡಿಸೈನ್ಸ್ ನಾವು ಸೈಂಟಿಫಿಕ್ ಆಗಿ ಏನೋ ವಾಸ್ತು ಮಾಡ್ತೀವಿ ಅಂತ ಹೇಳ್ತಾರೆ. ನೀವು ಯೋಚನೆ ಮಾಡಿ, ಒಂದು ಕಾಮನ್ ವಿಚಾರ, ನಾವು ಎಷ್ಟೇ ಸೈಂಟಿಫಿಕ್ ಆಗಿ ಮುಂದುವರೆದಿದ್ರು ಕೂಡ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಋಷಿ ಮುನಿಗಳು ಪೂರ್ವ ದಕ್ಷಿಣ ತಲೆ ಹಾಕಿ ಮಲ್ಗಿ ಅಂತ ಹೇಳಿದ್ದಾರೆ. ಅವರಿಗಿಂತ ಅಡ್ವಾನ್ಸ್ ಆಗಿ ನಾವು ಇದೀವಾ ಅಥವಾ ಆ ಲೆವೆಲ್ ನಾಲೆಜ್ ನಮ್ಗೆ ಇದೆಯಾ ಅಂತ ನಿಮಗೆ ನೀವೇ ಪ್ರಶ್ನೆ ಹಾಕೊಳ್ಳಿ. ನಿಮಗೆ ಉತ್ತರ ಸಿಗುತ್ತೆ. ಪಶ್ಚಿಮದಲ್ಲಿ ಮಲ್ಕೊಂಡಾಗ ನಿಮ್ಮ ಹತ್ರ ಒಂದಷ್ಟು ದುಡ್ಡು ಓಡಾಡಬಹುದು, ಬಿಟ್ರೆ ಸೋಮಾರಿತನ ಆಲಸ್ಯತನ ಜಾಸ್ತಿ ಆಗುತ್ತೆ. ಮತ್ತೆ ದುಡ್ದಿರುವಂತಹ ದುಡ್ಡನ್ನ ಫಿನಾನ್ಷಿಯಲಿ ಪ್ರಾಬ್ಲಮ್ಸ್, ಹೆಲ್ತ್ ಗೋಸ್ಕರ ಖರ್ಚು ಮಾಡ್ಕೋತೀರಾ, ಆರೋಗ್ಯದ ಸಮಸ್ಯೆಗಳಲ್ಲಿ ಸಿಗಾಕೋತೀರಾ, ಮತ್ತೆ ಪದೇ ಪದೇ ಮೋಸ ಹೋಗುವಂತದ್ದು. ಪಶ್ಚಿಮದಲ್ಲಿ ಮಲಗುವಂತವರಿಗೆ ಅಡಿಕ್ಷನ್ ಜಾಸ್ತಿ ಆಗುತ್ತೆ. ಅದರಿಂದ ನಾನು ಹೇಳೋದು ಏನಂದ್ರೆ, ಯಾವುದೇ ಕಾರಣಕ್ಕೂ ಬೆಸ್ಟ್ಗೆ ತಲೆ ಹಾಕಿ ಮಲಗಬೇಡಿ. ಯಾರೇ ಏನೇ ಹೇಳಿದ್ರು ಕೂಡ ನೀವು ಮಲಗಬೇಡಿ. ನಾವು ಏನೇ ಅಪ್ಡೇಟ್ ಆಗಿದ್ರು ಕೂಡ ಹಳೆದನ್ನ ಇಟ್ಕೊಂಡು ಅಪ್ಡೇಟ್ ಆಗಬೇಕು. ಅದನ್ನ ನಮಗೆ ಬೇಕಾದಂಗೆ ನಮ್ಮ ಶಾಸ್ತ್ರಗಳನ್ನು ಬದಲಾಯಿಸಬಾರದು. ಶಾಸ್ತ್ರ ಹಾಗೂ ಸಂಪ್ರದಾಯಗಳನ್ನು ಫಾಲೋ ಮಾಡಬೇಕೇ ಹೊರತು ಬದಲಾಯಿಸಬಾರದು. ಈ ರೀತಿಯಾಗಿ ನೀವು ಬಹಳ ಎಚ್ಚರಿಕೆ ವಹಿಸಬೇಕು. ಅದರ ಜೊತೆಗೆ ನೋಡಿ, ನೀವು ರೂಮ್ ಓಪನ್ ಮಾಡಿದ ತಕ್ಷಣ ನೀವು ಮಲಗಿರುವಂತಹ ಕಾಲು ಕಾಣಬಾರದು. ಇದು ಕೂಡ ತಪ್ಪು. ಇದರಿಂದ ಭೇದ ದೋಷ ಬರುತ್ತೆ. ಇದು ಕೂಡ ನಿಮಗೆ ಪ್ರಾಬ್ಲಮ್ಗಳನ್ನು ಕೊಡುತ್ತದೆ. ಆದ್ದರಿಂದ ನೀವು ಒಂದು ಗೃಹ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ, ಮಲಗುವಂತ ಕೋಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಹಲವಾರು ಸಲಹೆ ಕೇಳಿ 5 ಅಲ್ಲದಿದ್ದರೂ 10 ಬಾರಿ ಯೋಚಿಸಿ ಸರಿಯಾದ ನಿರ್ಧಾರ ಮಾಡಿಕೊಳ್ಳಿ. ಗಾಳಿ ಯಾವಾಗಲೂ ನಮಗೆ ನೈಋತ್ಯ, ಪಶ್ಚಿಮ, ವಾಯುವ್ಯ ದಿಕ್ಕಿನಿಂದಲೇ ಬರೋ ತರ ಕಿಟಕಿ ಇಡುವುದು ಒಳ್ಳೆಯದು. ಒಂದು ವೇಳೆ ನೈಸರ್ಗಿಕ ವಾಯು ಅಂದ್ರೆ ನ್ಯಾಚುರಲ್ ಏರ್ ಒಳಗೆ ಬರದೆ ಹೋದರೆ ಅಲ್ಲಿ ಪ್ರಾಣಶಕ್ತಿ ಕಡಿಮೆಯಾಗುತ್ತೆ. ಎಲ್ಲಿ ಪ್ರಾಣಶಕ್ತಿ ಕಡಿಮೆ ಇರುತ್ತೆ ಅಲ್ಲಿ ಆರೋಗ್ಯ ಸಮಸ್ಯೆ ಎದುರಾಗುತ್ತೆ. ಅದರಿಂದ ನೀವು ಸರಿಯಾದ ಕ್ರಮದಲ್ಲಿ ಮನೆಯ ನಿರ್ಮಾಣ ಮಾಡಬೇಕು. ಅದಷ್ಟೇ ಅಲ್ಲ, ಸರಿಯಾಗಿ ಮನೆಯನ್ನು ಇಟ್ಟುಕೊಳ್ಳಬೇಕು. ಮಲಗುವ ಸ್ಥಳದಲ್ಲಿ ಕಸವನ್ನು ಹೆಚ್ಚು ಹೊತ್ತು ಬಿಡಬಾರದು. ಅಶುಭ ಎನ್ನುವ ವಸ್ತುಗಳನ್ನು ಇಡಬಾರದು. ಆ ವಸ್ತು ಯಾವುವು ಮತ್ತು ಮನೆಗೆ ಸಂಬಂಧಪಟ್ಟ ಇನ್ನುಳಿದ ವಾಸ್ತು ಹೇಗಿರಬೇಕು ಅದೆಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಡ್ತೀವಿ. ಇನ್ನೊಂದು ಮುಖ್ಯ ಅಂಶ ಏನಂದ್ರೆ, ನಿಮಗೆ ಉಚಿತ ಸಲಹೆ ಬೇಕಾದಲ್ಲಿ ಕಮೆಂಟ್ ಮೂಲಕ ಸಂಪರ್ಕಿಸಬಹುದಾಗಿದೆ. ಧನ್ಯವಾದಗಳು.